ನಮಸ್ಕಾರ, ನಾನು ಮೋಹನ್. ಚಿತ್ರಲೋಕ ಯೂಟ್ಯೂಬ್ ಚಾನಲಲ್ಲಿ ನಾನು ಸಂದರ್ಶನ ಕೊಟ್ಟಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅವ್ರ ಬಗ್ಗೆ ಹೇಳೋಕ್ಕೆ ನಾನು ತುಂಬ ಸಂತೋಷ ಆಗುತ್ತೆ. ಯಾಕೆಪ್ಪ ಅಂದರೆ ಅವ್ರು ಊಟಕ್ಕೆ ಕುಂತ್ಕೊಂಡ್ರೆ ಚಕ್ಕಬಲ್ ಹಾಕೊಂಡು ಊಟಕ್ಕೆ ಕುಂತ್ಕೊಂಡು ಒಳ್ಳೆ ಹೆಂಗಸರು ಟೈಪ್ ಒಂದು ಕಾಲು ಹಿಂಗೆ ಇಟ್ಕೊಂಡು ಕುಂತ್ಕೊಳ್ಳೋರು. ಅವ್ರ ಜೊತೆಗೆ ನಾವೆಲ್ಲ ಲೈನಾಗಿ ಕುಂತ್ಕೋಬೇಕಾಯ್ತು. ಆ ಮನುಷ್ಯನ ದೊಡ್ಡ ಗುಣ ಏನಪ್ಪ ಅಂದರೆ ಅವ್ರು ಏನು ತಿಂತಾರೋ ಎಲ್ಲರೂ ಅದೇ ತಿನ್ಬೇಕು. ಒಬ್ರಿಗೊಂದು ತಾರತಮ್ಯ ಊಟ ಇಲ್ಲ. ವಜ್ರೇಶ್ವರಿ ಕಂಪ್ನಿಯಲ್ಲಿ ರಸಬಲಿತವ ಕವಡ ಹಾಕೋದು ಅಂದರೆ ಆಗಿನ ಕಾಲದಲ್ಲಿ ವಜ್ರೇಶ್ವರಿ ಕಂಪ್ನಿನ ಬಾಕಿ ಪಿಕ್ಚರ್ಗಳಲ್ಲಿ ಬಿಸಿಬೇಳೆ ಬಾತು ಮೊಸರನ್ನ ಕೊಡೋರು. ಆ ಪಿಕ್ಚರಲ್ಲಿ ಶನಿವಾರ, ಗುರುವಾರ, ಸೋಮವಾರ ಬಿಟ್ಟು ಬಾಕಿ ದಿನೆಲ್ಲ ಮಟನ್. ಅದು ಏನು ಲಿಮಿಟೆಡ್ ಪೀಸು. ಹಿಂಗೆ ಹಾಕಿ ಅಣ್ಣರ ಜೊತೆ ಕುಂತು ಅಣ್ಣರು ಬಡಿಸೋರು. ಆ ಅಣ್ಣ ಬಡ್ಸ್ಕೊಂಡಾದ್ಮೇಲೆ ಹಿಂಗೆ ಬರೋರು ನಮಗೆಲ್ಲ ನೀವು ಆ ಥರ ಊಟ. ಅವ್ರು ಹಾಕಿದ ಊಟ ಇವತ್ತು ನಾವು ನೆನೆಸ್ಕೊಂತೀವಿ. ವಜ್ರೇಶ್ವರಿ ಕಂಪ್ನಿಯಲ್ಲಿ ಹಾಕಿದ ಊಟ ಇವತ್ತು ನಾವು ಮರೆಯೋಕ್ಕಾಗಲ್ಲ. ಆ ಅನ್ನ ತಿಂದು ಬೆಳೆದವ್ರು ನಾವಲ್ಲಿ. ಅಣ್ಣವರು ಪ್ರತಿಯೊಂದು ವಿಷಯನೂ ಅವ್ರು ಊಟ ಮಾಡಬೇಕಾದ್ರೆ ಆ ಊಟದ ಬಾಳೆ ಎಳೆಯೋದನ್ನ ತೊಳೆದು ಬಿಡೋರು. ಇನ್ನೊಬ್ರು ಊಟ ಮಾಡ್ಬೋದಾಯಿತು, ಆ ಥರ ಒಂದು ಅಗಳು ಬಿಡ್ತಿರ್ಲಿಲ್ಲ. ಎಲೆಯಲ್ಲಿ ಅನ್ನ ಬಿಡಬಾರ್ದು ಅಂತ ಅಣ್ಣವ್ರು ಹೇಳೋರು. ಆ ಥರ ಊಟ ಮಾಡೋರು. ಅಂದರೆ ಎಲ್ಲರಿಗೂ ಸಮುದ್ರದಾಗ ಊಟ ಮಾಡೋದು ನೋಡಿ ಊಟ ಚೆನ್ನಾಗಿತ್ತು ಅಂತ ಕೇಳೋರು. ಆ ಥರ ದೊಡ್ಡ ಗುಣ ಯಾರಿಗೆ ಬರುತ್ತೀವಿ ಸರ್? ಸಮಯದಾಗೊಮ್ಮೆ ಶೂಟಿಂಗು ಕಂಠೀರವ ಸ್ಟುಡಿಯೋಲಿ ತೋಗಣ್ಣರ ಜೊತೆ ಹೋಗ್ಬಿಟ್ಟು ಇಬ್ಬರು ರೋಡಿಗಳು ಹೋಗಿ ಅಟ್ಯಾಕ್ ಮಾಡ್ತೀವಿ, ಹೊಡಿತೀವಿ. ಅವಾಗ ತೊಳ್ಳೆ ಗಾಡಿಗಳು, ಈರುಳ್ಳಿ, ಬಾಳೆಹಣ್ಣು, ಸೌತೆಕಾಯಿ, ತರಕಾರಿಗಳ್ದೆಲ್ಲ ಬೈದು ಅದ್ರ ಮೇಲೆ ರೋಡ್ ಆಗಿ ಎಲ್ಲ ಬಿದ್ದಿರ್ತೀವಿ. ಒಂದು ಫೈಟು ನೆಗಿಬೇಕು ಅಂದರೆ ನಿಮ್ಗೆ ಗೊತ್ತಲ್ಲ, ಅದು 1 ದಿನ ಆಗಲ್ಲ, 3 ದಿನ 4 ದಿನ ಆಗಿ ಆಗುತ್ತೆ. ಲಾಸ್ಟ್ ಡೇ ಶೂಟಿಂಗು ಆ ಅಣ್ಣಾರು ಹೊಡೆದಾಗ ನಾನು ಕಿಟಕಿಯಿಂದ ಹೊಡ್ಕೊ ಬಂದು ಹೋಗ್ಬಿಟ್ಟು ಒಂದು ಕೆಸರಿಗೆ ಆ ಚರಂಡಿ ಬಿದ್ದೋಗ್ತೀನಿ ನಾನು. ಆ ಫೈಟ್ ನಡೀಬೇಕಾದ್ರೆ ಒಂದು ಬಾಳೆಹಣ್ಣು ಗಾಡಿ ನಿಂತಿತ್ತು. ಅದು ಅವಾಗ ಆಲ್ರೆಡಿ ಆ ಬಾಳೆಹಣ್ಣು ತಂದು ಸೆಟ್ಟು ಬಂದು ಅವಾಗ 4 ದಿನದ ಮೇಲಾಗಿತ್ತು. ಕಪ್ಪಗಾಗ್ಬಿಟ್ಟಿತ್ತು, ಚಿಕ್ಕ ಆಗಿಬಿಟ್ಟಿತ್ತು. ಇವತ್ತಿಗೂ ಸರ್ ನನ್ನ ಕಿವಿ ಇದೆ ಮುಂದೆ ಹೇಳ್ದಂಗಿದೆ ಸರ್. ಅವರು ಆ ಬಾಳೆಹಣ್ಣು ಹಿಂಗೆ ಓಪನ್ ಮಾಡಿ ತಿಂದ್ರು ಸರ್. ನಾವೆಲ್ಲ ಮಕ್ಕ ನೋಡ್ತಿದ್ದೋ. ಯಾಕ್ರಿ ಹಂಗೆ ನೋಡ್ತೀರಾ? ಯಾವತ್ತು ಬಾಳೆಹಣ್ಣಿಗೆ ಹುಳ ಬೀಳಲ್ಲ ಗೊತ್ತೇನ್ರಿ ನಿಮ್ಗೆ ಅಂತ ಕೇಳಿದ್ರು. ಅವತ್ತು ಅವ್ರು ಹೇಳಿದ್ದು ನನಗೆ ಇವತ್ತಿಗೂ ಕಿವಿ ಮುಂದೆ ಇದೆ ಸರ್. ಎಲ್ಲ ಹಣ್ಣುಗಳಿಗೂ ಹುಳ ಬೀಳುತ್ತೆ, ಬಾಳೆಹಣ್ಣು ಮಾತ್ರ ಹುಳ ಬೀಳಲ್ಲ ಅಂತ ಹೇಳಿದ್ರು. ಅದೊಂದು ನನಗೆ ಇವತ್ತಿಗೂ ಜ್ಞಾಪನ ಇದೆ. ಆ ಬಾಳೆಹಣ್ಣು ನೋಡಿದಾಗ ಅಣ್ಣವ್ರ ಜ್ಞಾಪನ ಬರ್ತಾರೆ ನನಗೆ. ಪಚ್ಚ ಬಾಳೆಹಣ್ಣಾಯಿತು, ಪುಟ್ಟ ಬಾಳೆಹಣ್ಣಾಯಿತು ನೋಡಿದಾಗ ಅಣ್ಣವ್ರ ಜ್ಞಾಪನ ಬರ್ತಾರೆ. ಹಂಗೆ ಒಣಗೋಗುತ್ತೆ ಹೊತ್ತು ಹುಳ ಮಾತ್ರ ಬಿಡಲ್ಲ ಅಂತ ಅಣ್ಣವ್ರು ಹೇಳಿದ್ರು. ಆಮೇಲೆ ಅದು ದೊರೆ ಭಗವಾನ್ ಇಬ್ಬರು ಇದ್ರು. ಅವರಿಬ್ಬರು ನೋಡಿ ಚೆನ್ನಾಗಿ ಮಾಡ್ತಿದ್ದೆ ಅಂದರು. ನಮ್ಮ ಗುರುಗಳು ಬಂದು ವೈ ಶಿವಯ್ಯನವರು, ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡೋದು. ಆಮೇಲೆ ಸಮಯದಕ್ಕೊಮ್ಮೇಲೆ ಏನಪ್ಪ ಅಂದರೆ ಹಿಂಗೆ ಓಡಿಸ್ಕೊಬರ್ತೀವಿ. ಅಣ್ಣ ಟೀ ಕುಡಿತಿರ್ತಾರೆ. ಆ ಟೀ ನಾನು ಅಂತ ಹಿಂಗೆ ಹೋಗ್ತೀನಿ, ಅಣ್ಣ ಹಿಂಗೆ ಎಸಿತಾರೆ. ಆ ರಪ್ ಅಂತ ಬಂದು ಬಾಯಿಗೆ ಬಿಟ್ಬಿಡ್ತು ಆ ಟೀ. ಆ ಬಿಟ್ಟಾಗ ಹಿಂಗಂತ ಕಟ್ಟಂತೆ ಆ ಬಾಯಿ ಕರೆಕ್ಟಾಗಿ ಬಿತ್ತಲ್ಲ ಅನ್ಸೋ ಅಣ್ಣವರು. ಅಷ್ಟು ಒಂದು ಆ ಸ್ಪಾಟಲ್ಲಿ ಮೇಲು ಕೀಳು ಅಂತ ಹೇಳ್ತಿರ್ಲಿಲ್ಲ. ಸಮಯದಗೊಂಬೆಯಲ್ಲಿ ಫಸ್ಟ್ ಪಿಕ್ಚರ್ ಒಂದು ಆ ಕಂಠೀರವ ಸ್ಟುಡಿಯೋ ಸೆಟ್ ಹಾಕಿದ್ರು. ಬಂದು ಹಿಂಗೆ ಇಟ್ಕೊಂತಾರೆ ಪರ್ರ ಅಂತ ಹೇಳ್ತಾರೆ, ಬಟ್ಟೆ ಹರಿದು ಹೋಗುತ್ತೆ. ನಾವು ಶಿವಯ್ಯನವ್ರು ಹೇಳಿದ್ರು, ನಾವು ಕನ್ನಡ ಹುಡುಗ ತುಮಕೂರು, ನಾನು ಮೋಹನ್ ಅಂತೇಳಿ. ಹೌದೇನ್ರಿ ಕನ್ನಡದವ್ರೇನ್ರಿ ಚೆನ್ನಾಗಿ ಮಾಡ್ರಿ ಅಂತೇಳಿ ಅಣ್ಣಾರಿಗೂ ಅದು ಇಬ್ಬರು ಅಟ್ಯಾಕ್ ಮಾಡ್ತೀವಿ ಅಣ್ಣಾರಿಗೆ. ಆ ಅಟ್ಯಾಕ್ ಮಾಡಿ ಅಣ್ಣ ಹಿಂಗೆ ಹೊಡೆದಿದ್ದಾಗ ಆ ದೊರೆ ಭಗವಾನು ದೊರೆನಿದ್ರು ಅವಾಗ. ದೊರೆ ಭಗವಾನ್ ಇಬ್ಬರು ಎಲ್ಲ ಲೈಕ್ ಮಾಡೋದು. ಪರಲ್ಲ, ಆ ಬಾಡಿ ಎಕ್ಸ್ಪ್ರೆಷನ್ಸು ರಿಯಾಕ್ಷನ್ಸ್ ಎಲ್ಲ ಚೆನ್ನಾಗಿದೆ ನಿಮ್ಮದು ಅಂತ ಹೇಳಿದ್ರು. ಆಮೇಲೆ ಮೈಸೂರಿನಲ್ಲಿ ಯಾರೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು ಸರ್, ಅವರು ಕೋ ಡೈರೆಕ್ಟ್ರು. ಅವರು ನಮ್ಗೆ ಒಳ್ಳೆ ಎಂಕರೇಜ್ ಕೊಟ್ಟರು. ಅದು 5 days ಎಲ್ಲ ಮಾಡಿದ್ರು ಶೂಟ್. ಅದು ಕಂಠೀರವ ಸ್ಟುಡಿಯೋಲಿ ಹಿಂದ್ಗಡೆ ಸೆಟ್ ಹಾಕಿದ್ರು ಸಮಯದಗೊಮ್ಮೆದು. ಅವಾಗಿನ ಅಣ್ಣ ಚೆನ್ನೈಯಲ್ಲಿ ಇದ್ರು, ಬೆಂಗಳೂರಿಗೆ ಶಿಫ್ಟ್ ಆಗಿರಲಿಲ್ಲ. ಅದಾದ್ಮೇಲೆ ಇನ್ನೊಂದು ಸರ್ ಪರಶುರಾಮ ಶೂಟಿಂಗ್ ಎಲ್ಲಪ್ಪ ಅಂದ್ರೆ ಬೆಂಗಳೂರು ಸದಾಶಿವನಗರದಲ್ಲಿ ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಶೂಟಿಂಗು ಸೋಮಶೇಖರ್ ಡೈರೆಕ್ಟ್ರು, ಶಿವಯ್ಯನವ್ರ ಮಾಸ್ಟ್ರು. ಅಪ್ಪು ಇನ್ನು ಚಿಕ್ಕ ಹುಡುಗ. ಆ ರೋಡಾಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದಾನೆ. ಆ ಜಗ್ಲಿ ಮೇಲೆ ಕುಂತ್ಕೊಂಡು ದುಡ್ಡು ನಿಂತ್ಕೊಂಡಿದ್ದಾನೆ. ಆ ಟೈಪ್ ರಿಕಾರ್ಡ್ನ ನಾನು ನೀಗ್ರೋಜರಿ ಕದ್ಬಿಟ್ಟು ಇಟ್ಕೊಂಡಿರ್ತೀವಿ. ಅಯ್ಯೋ ನನ್ನ ಟೈಪ್ ರಿಕಾರ್ಡ್ ಅಂತ ಅಪ್ಪು ಅಂತಾನೆ. ಇಲ್ಲೇ ಐತಿ ಅಂತ ನೀಗ್ರೋಜರಿ ಅಂತಾನೆ. ಆಮೇಲೆ ಚಾಕ್ ಅಂತ ಎದ್ಬಿಟ್ಟು ಅಪ್ಪುಗೂ ನಮಗೆಲ್ಲ ಫೈಟ್ ಆಗ್ತಿರ್ತದೆ, ಬಾಟ ಫೈಟ್ ಆಗ್ತದೆ. ನೆಕ್ಸ್ಟ್ ಅಣ್ಣಾರು ಎಂಟ್ರಿ ಆಗ್ತಾರೆ. ಅಣ್ಣಾರು ಎಂಟ್ರಿ ಆಗಿ ಅವ್ರಿಗೂ ಅಣ್ಣಾರ್ಗೂ ನಮಗೆಲ್ಲ ಫೈಟ್ ಆಗುತ್ತೆ. ಇದಾಯ್ತು. ಅವ್ರು ಇನ್ನೊಂದು ಫೈಟು ನನಗೂ ಅಣ್ಣಾರ್ಗೂ ಒಂದು ಎಕ್ಸ್ಟ್ರಾ ಬಿಟ್ಟು ಕಂಪೋಸ್ ಮಾಡಿರೋದು ಶಿವಯ್ಯನವರು. ಮಾಡ್ತಿರ್ಬೇಕಾದ್ರೆ ಬೆಳಿಗ್ಗೆ ಮೋಸ್ಟ್ಲಿ 8:30 9 ಗಂಟೆ 8:30 ಇರ್ಬೋದು. PKSಗಳು ಕಸ ಗುಡ್ಸ್ಕೊಂಡು ಹೋಗೋರು. ಅದು ಹೆಂಗಸ್ರುಗಳು 6 ಜನ ಹೆಂಗಸ್ರು 3 ಜನ ಹೆಂಗಸ್ರುಗಳು ಆ ರೋಡಾಗಿ ಅಲ್ಲಿ ನಿಂತಿದ್ರು. ಇದು ಶೂಟಿಂಗ್ ಇದು ಮಾಡ್ತಿರ್ಬೇಕಾದ್ರೆ ಸ್ವಾಮಿಯವರ ನಮಸ್ಕಾರ ಅಂತ ಅಮ್ಮಂದೊಂದು. ಇವ್ರು ಹತ್ತು ಕಡೆಗೆ ನೋಡಿದ್ರು. ನಾವು ನಿಮ್ಮ ಹತ್ರಕ್ಕೆ ಬರೋಕ್ಕಾಗಲ್ಲ, ನಮಗೆ ಮುಟ್ಟಿಸ್ಕೊಂಡಂಗಿಲ್ಲ, ನೀವು ಅದಕ್ಕೋಸ್ಕರ ದೂರದಿಂದ ನಮಸ್ಕಾರ ಮಾಡ್ತಿದ್ದೀನಿ ಸ್ವಾಮಿ ಅಂದರು. ಅವ್ನು ಅಂತಿದ್ದಂಗೆ ಶಾರ್ಟಲ್ಲಿದ್ದರು ಸರ್ ಅಣ್ಣವರು. ಬಿಟ್ಬಿಟ್ಟು ಹೋಗ್ಬಿಟ್ಟು ಅಮ್ಮನ ತಪ್ಕೊಂಬಿಟ್ರು ಸರ್.
ತಪ್ಕೊಂಬಿಟ್ಟು ಅವೆಲ್ಲ ಹಂಗೆ ಅಲ್ವೇ ಹೇಳ್ಬಾರ್ದು, ಎಲ್ಲರೂ ಒಂದೇನೆ, ನಾವು ಬೇರೆಲ್ಲ ನೀವು ಬೇರೆಲ್ಲ ಒಂದೇನೆ ಅಂತ ತಪ್ಕೊಂಡು ಕರ್ಕೊಬಂದು ಅವ್ರ ಜೊತೆ ಕುಣ್ಸಲ್ಲಿ ಟಿಫನ್ ಕೊಟ್ಟು 3 ಜನಕ್ಕೂ ಕಳ್ಸಿದ್ರು. ಅಂತ ದೊಡ್ಡ ಗುಣ ಇದೆ ಸರ್ ರಾಜ್ಕುಮಾರ್. ನನಗೆ ಆಶ್ಚರ್ಯ ಆಗ್ಬೋದು, ಯಾರು ಸರ್ ಪ್ರೊಡ್ಯೂಸರ್ ಅವರೇ. ಅರ್ಧ ಗಂಟೆ ಶೂಟಿಂಗ್ ಬೇಗ ಬ್ರೇಕ್ ಆದ್ರೆ ಎಷ್ಟು ಇದಾಗುತ್ತೆ ನಿಮಗೆ ಗೊತ್ತಿರುತ್ತೆ. ಅಂಥ ದೊಡ್ಡ ಗುಣ ಇದೆ. ಭಗವಂತ ಮೇಲಿರ್ಬೋದು ಆ ಮನುಷ್ಯ ಹಿಂಗೆ ಆತ್ಮಕ್ಕೆ ಸದ್ಗತಿ ಸಿಗ್ಲಿ ಸರ್. ನನ್ನ ಕಣ್ಣ ನೀರು ಬಂದ್ರು ಸರ್. ಅಂಥ ದೊಡ್ಡ ಮಾತು ಸರ್, ಇದು ಪ್ರಮಾಣವಾಗಿ ಹೇಳ್ತೀನಿ ಸರ್ ನಾನು. ಅಂಥ ದೊಡ್ಡ ಪಾರ್ಕಲ್ಲಿ ಶೂಟಿಂಗ್ ನಡೀತಾ ಇದೆ. ಅಲ್ಲಿ ನೋಡಿದ್ರಲ್ಲ ಸದಾಶಿವನ ಇದ್ ಕಡೆ ಯಾರ್ದೋ ಒಂದು ಕಾಲೇಜ್ ಇದೆ, ಇದ್ ಕಡೆ ಹಿಂಗೆ ಹೋದ್ರೆ ರಾಮಕೃಷ್ಣ ಕಡೆ ಅವ್ರ ಮನೆ ಬರುತ್ತೆ, ಇದ್ ಕಡೆ ಕ್ವಾರ್ಟರ್ಸ್ ಎಲ್ಲ ಇದೆಯಾ, ಜೋರಾಜ್ ಅವ್ರ ಮನೆ ಸಂಕೀಟ ಹಿಂಗೆ ಹೋಗ್ಬೋದಲ್ಲ, ಆಗೋ ಆ ಜಾಗದಲ್ಲಿ. ಅಂಥ ದೊಡ್ಡ ಗುಣ ಇದೆ ರಾಜ್ಕುಮಾರ್. ಅದಕ್ಕೆ ಮಹಾನ್ ಭಾವ. ನೀವೆಲ್ಲ ನಾನು ಕಣ್ಣಲ್ಲಿ ದೇವ್ರನ್ನೆಲ್ಲ ನೋಡ್ತಿದ್ದೀನಿ ಅಂತ ಹೇಳ್ತಿದ್ರು. ಆ ಮನುಷ್ಯ ಸತ್ತ ಸರ್. ಇವತ್ತು ಒಂದು ಮಾತು ಹೇಳ್ತೀನಿ, ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಅಭಿಮಾನಿಗಳು ಮಣ್ಣು ಮಾಡೋದಂದ್ರೆ ರಾಜ್ಕುಮಾರ್ನ ಒಬ್ಬನೇ ಸರ್. ಒಬ್ಬರಿಗೆ ನಾನು ಇದೆ ಸರ್. ನಾನು ಒಣಮಳ್ಳಿ ಕೃಷ್ಣ, ಚಿರಂಜೀವಿ ತಮ್ಮ ನಾಗಬಾಬು ಕಂಠೀರವ ಸ್ಟುಡಿಯೋಲ್ಲಿ ಇದ್ದೀವಿ. ಆ ಕಡೆ ಫೈರಿಂಗ್ ನಡೀತಾ ಐತೆ, ಇದು ನಡೀತಾ ಐತೆ. ಆಮೇಲೆ ರಾಘಣ್ಣ ಶಿವಣ್ಣ ಎಲ್ಲ ಉಪ್ಪು ಇಟ್ಕೊಂಡು ಬಡ್ಕೊಂತಾರೆ ಸರ್. ನೀವು ನಾವು ಮಣ್ಣು ಮಾಡಬೇಕು, ಜಾಗ ಬಿಡಿ ಮಣ್ಣು ಮಾಡ್ತಾರೆ. ಕೊನೆಗೆ ಅಭಿಮಾನಿಗಳೇ ಮಣ್ಣು ಮಾಡ್ಬಿಡ್ತಾರೆ. ನಾನೆಲ್ಲೂ ನೋಡಿಲ್ಲ ಸರ್. ಜನ ಪೊಲೀಸರು ಕಂಟ್ರೋಲ್ ಮಾಡಿಲ್ಲ. ಕುಮಾರಸ್ವಾಮಿ ಅವಾಗ ಮುಖ್ಯಮಂತ್ರಿ ಆಗಿದ್ದ, ಅವಾಗ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸರ್. ಅಭಿಮಾನಿಗಳೇ ಮಣ್ಣು ಮಾಡಿದ್ದು. ಮೋಸ್ಟ್ಲಿ ಪ್ರಪಂಚದಲ್ಲಿ ಆ ಮನುಷ್ಯ ವ್ಯಕ್ತಿ ಒಬ್ಬನೇ ಇರ್ಬೋದು ಅಂತ ಕಾಣುತ್ತೆ ಸರ್. ಅವ್ರೊಬ್ರಿಗೆ ಇರ್ಬೋದು, ಇನ್ಯಾರಿಗೂ ಆ ಥರ ಮಾಡಿರೋದು. ನಾವು ಹತ್ತಿರದಿಂದ ನೋಡಿದೋ, ರಜನಿಕಾಂತ್ ಅವ್ರು ಬಂದಿದ್ದು ಸುಮಾರು ಜನ ನೋಡಿದೋ. ಬಟ್ ಆ ಥರ ನಾನು ನೋಡಿ ಸರ್, ಏನು ಸರ್ ಜನ, ಎಲ್ಲಿ ನೋಡೋದು ಜನ, ಎಲ್ಲಿ ನೋಡೋ ಫೈರಿಂಗು, ಎಲ್ಲಿ ನೋಡೋ ಬೆಂಕಿ. ಸದಾಶಿವ ನಗರದಲ್ಲಿ ಅವ್ರು ಉಸಿರೋದಾಗ ಆ ಕಣ್ಣು ತಕ್ಕೊಂಡ್ರು ಬಂದು ಇವರು ಹಾಸ್ಪಿಟಲ್ ಆ ಬಾಡಿನ ಕೊಟ್ಬಿಟ್ರು ಸರ್. ಕೊಡ್ತಿದ್ರೆ ಮನಸ್ಸು ಗಲಾಟೆ ಆಗ್ಬಿಟ್ಟಿರೋದು. ತೊಗೊಂಡು ಹೋಗ್ಬಿಟ್ರು ಕಂಟಿನ್ಯೂ ಸ್ಟೇಡಿಯಂಗೆ. ತೊಗೊಂಡಾಗ ಅಲ್ಲಿ ಇಕ್ಕಿದ್ದು ಬಾಡಿನ. ಸುತ್ತಾಗಲೂ ಹೋಗಿದ್ವಿ ನಾವು. ಬಟ್ ಅಣ್ಣ ಸುತ್ತಾಗಂತೂ ನಮಗೆ ಕಣ್ಣಂಗೆ ಆ ಮನುಷ್ಯನ ಜೊತೆಗೆ ನಾವು ಕುಂತ್ಕೊಂಡು ಊಟ ಮಾಡಿದ್ದೀವಿ. ಅವ್ರದ್ದು ಕೆಲವು ವಿಷಯಗಳು ಕೇಳಿದ್ದೀವಿ. ದೊಡ್ಡ ಮಹಾನ್ ಭಾವ ಸರ್. ನಮ್ಮ ಪುಣ್ಯ ಇರ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅಣ್ಣ ಇರ್ಬೋದು, ಅನಂತನಾಗ್ ಅವ್ರು ಇರ್ಬೋದು, ಶಂಕರ್ ನಾಗ್ ಅವ್ರು ಇರ್ಬೋದು. ಅವ್ರ ಜೊತೆಗೆಲ್ಲ ಪಾತ್ರಗಳು ಮಾಡಿದ್ದೀವಿ ಸರ್ ನಾವು. ಸಣ್ಣ ಪುಟ್ಟ ಕ್ಯಾರೆಕ್ಟರ್ನು ಮಾಡಿದ್ದೀವಿ. ಅವ್ರ ಒದೆ ತಿನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀವಿ. ಅಂಬರೀಷ್ ಅಣ್ಣನೂ ಅಷ್ಟೇ ಸರ್. ಅವೇ ತುಂಬ ದೊಡ್ಡ ಮನುಷ್ಯರು. ವಿಷ್ಣುವರ್ಧನ್ ಸರ್ ಜೆಂಟ್ಲ್ಮ್ಯಾನ್. ಪ್ಯಾಕಪ್ ಆಗ್ತಿದ್ದಂಗೆ ಅದೇನೋ ನಮ್ಗೊಂದು ಪ್ಯಾಕಪ್ ಕೊಟ್ಬಿಡೋರು, ಫುಲ್ ಬ್ಯಾಟ್ಲಿ ಪ್ಯಾಕಪ್ಗಳು. ಅವರು ಅಷ್ಟೇ ಸರ್. ಅವ್ರದ್ರಲ್ಲಿ ದುರಾಕಾರ ಇಲ್ಲ. ಅವರು ನಗ್ನಗ್ತಾ ಮಾತಾಡೋರು. ಮಡ್ರಾಸಲ್ಲಿ ಫೈಟ್ ಎಲ್ಲ ಮಡ್ರಾಸಲ್ಲಿ ಮುಗಿದಾಗ ಎಲ್ಲ ಫೈಟರ್ಸ್ಗೆಲ್ಲ ಆರ್ಟಿಸ್ಟ್ಗೆಲ್ಲ ಫುಲ್ ಬಾಟ್ಲು ಕೊಟ್ಬಿಡೋರು. ಆ ಮನುಷ್ಯನ ಅದಿತ್ತು ವಿಷ್ಣುವರ್ಧನ್ ಸರ್ ಜೊತೆಗೆ. ಯಾಕೆ ನಾವು ಕುಡಿದಿದ್ದೀವಿ, ಇಲ್ಲ ಅಂತೇಳಲ್ಲ. ಅವ್ರ ಜೊತೆಗೂ ಸುಮಾರು ಪಿಕ್ಚರ್ ಮಾಡಿದ್ದೀವಿ. ಅಂಬರೀಷ್ ಅಣ್ಣನ ಜೊತೆಗೂ ಮಾಡಿದ್ದೀವಿ. ಅನಂತ್ ನಾಗ್ ಅವ್ರ ಜೊತೆಗೂ, ಶಂಕರ್ನಾಥ್ ಜೊತೆಗೂ ಮಾಡಿದ್ದೀವಿ. ಉಪೇಂದ್ರ ಸರ್ ಜೊತೆಗೂ ಮಾಡಿದ್ವಿ. ಬಟ್ ದರ್ಶನ್ ಮಾಡಿದ್ದೀನಿ. ನಮ್ದವ್ರದ್ದು ಕಾಂಬಿನೇಷನ್ ಇಲ್ಲ. ಪಿಕ್ಚರ್ ಮಾಡಿದ್ದೀನಿ ಅಷ್ಟೇ. ಬಟ್ ಅವ್ರದ್ದು ನಮ್ದು ಕಾಂಬಿನೇಷನ್ ಸಿಕ್ಕಿಲ್ಲ. ಅಲ್ಲ, ಈ ಅಣ್ಣವರು ನಿಮ್ಗೆ ಯಾವ್ಯಾವ ರೀತಿ ಎನ್ಕರೇಜ್ ಮಾಡಿದ್ದಾರೆ? ವರದಪ್ಪಣ್ಣವರು ಅಣ್ಣಾರು ಇಬ್ರು. ಏನಪ್ಪ ಅಂದ್ರೆ, ನಾವು ಅಣ್ಣಾರ್ನ ಯಾಕೆ ಇಷ್ಟು ಸರಿ ನೆನ್ಸ್ಕೊಂತೀನಿ, ವರದಪ್ಪಣ್ಣವ್ರನ್ನ ಯಾಕೆ ಇಷ್ಟು ಸರಿ ನೆನ್ಸ್ಕೊಂತೀನಿ ಅಂದ್ರೆ, ವಜ್ರೇಶ್ವರಿ ಕಂಪ್ನಿಯಲ್ಲಿ ಯಾವುದೇ ಪಿಕ್ಚರ್ ಶೂಟಿಂಗ್ ಸೆಟ್ ಇರ್ತು ಅಂದರೆ, ನಾವು ಪೂಜೆ ದಿನ ಹೋದ್ರೆ ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಅಣ್ಣಾರು ಮಕ ನೋಡೋರು, ವರದಪ್ಪಣ್ಣವ್ರು ಮಕ ನೋಡೋರು. ಶೂಟಿಂಗ್ ನಡೀತಿದ್ದು ಬ್ರೇಕ್ ಟೈಮಲ್ಲಿ ವರದಪ್ಪಣ್ಣ ಡೈರೆಕ್ಟ್ರ್ ಕರೆಯೋ ಅಂತ ಹೇಳೋರು. ಅವ್ನು ಅಸಿಸ್ಟೆಂಟ್ ಡೈರೆಕ್ಟ್ರ್ ಒಬ್ಬರು ಡೈರೆಕ್ಟ್ರ್ ಕರೆದ್ರೆ, ನೋಡು ಇವರೆಲ್ಲ ನಮ್ಮ ಹುಡುಗರು, ಇವ್ರಿಗೆಲ್ಲ ಪಾತ್ರಗಳು ಕೊಡಬೇಕು ಅಂತ ಹೇಳೋರು ವರದಪ್ಪಣ್ಣದು. ಇವರೆಲ್ಲ ನಮ್ಮ ಹುಡುಗರು, ಇವ್ರಿಗೆಲ್ಲ ಪಾತ್ರಗಳು ಹಾಕ್ಬೇಕು ಅಂದರು. ವರದಪ್ಪಣ್ಣ ಒಬ್ಬರೇ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ. ಅಣ್ಣಾರೊಬ್ಬರು, ವರದಪ್ಪಣ್ಣರೊಬ್ಬರು, ಇವರಿಗೆಲ್ಲ ಪಾತ್ರಗಳು ಹಾಕಬೇಕು ಅಂತ ಹೇಳೋದು. ಆಮೇಲೆ ಎಸ್ ಎ ಗೋವಿಂದರಾಜಣ್ಣವರು, ಆಮೇಲೆ ಪಾರ್ವತಮ್ಮ ಅವರು ಅಷ್ಟೇ. ನಮಗೆ ಸಂಭಾವನೆ ಕೈ ತುಂಬ ಕೊಡೋರು ಸರ್. ನಾನು ಕೈ ತುಂಬ ಸಂಭಾವನೆ, ಒಳ್ಳೆ ರಸಕೌಡ. ನಮಗೆ ವಜ್ರೇಶ್ವರಿ ಕಂಪ್ನಿ ಒಂದು 1000 ಸರಿ ಹೇಳ್ತೀನಿ ಸರ್, ಅನ್ನ ಹಾಕಿದ ಕಂಪ್ನಿ. ವಜ್ರೇಶ್ವರಿ ಕಂಪ್ನಿ ನಮ್ಗೆ ಅನ್ನ ಹಾಕಿದ ಕಂಪ್ನಿ. ಕರ್ಕೊಬಂದು ಅವ್ನು ತುಮಕೂರ್ಗೆ ಹೋಗ್ಬೇಕು, ದುಡ್ಡು ಕೊಟ್ಟು ಕಳಿಸೋ ಪಾಪ ಇಲ್ಲಿ ನಿಂತವನೆ ಅಂತ ಹೇಳೋರು. ನಮ್ಗೆ ಐಲ್ಯಾಂಡಲ್ಲಿ ರೂಮ್ ಹಾಕಿ ಕೊಡೋರು, ರೂಮಲ್ಲಿ ಇರುವೋ. ಮಡ್ರಾಸಲ್ಲಿ ಹೋದ್ರೆ ಮಡ್ರಾಸಲ್ಲಿ ರೂಮ್ ಹಾಕಿ ಕೊಡೋರು, ಮಡ್ರಾಸಲ್ಲಿ ಇರೀವೋ. ಬಟ್ ವಜ್ರೇಶ್ವರಿ ಕಂಪ್ನಿದು ನಾವು ಸಿಕ್ಕಾಪಟ್ಟೆ ಋಣ ತಿಂದ್ಬಿಟ್ಟಿದ್ದೀವಿ ಸರ್ ನಾವು. ಅದು ಅಣ್ಣಾರು ಇರ್ಬೋದು, ಪಾರ್ವತಮ್ಮರು ಇರ್ಬೋದು, ವರದಪ್ಪಣ್ಣರು ಇರ್ಬೋದು, ಎಸ್ ಎ ಗೋವಿಂದರಾಜಣ್ಣವ್ರಿಗೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ ಸರ್, ದೇವ್ರು ಒಳ್ಳೇದು ಮಾಡಲಿ. ಬಟ್ ಅವ್ರು ಅನ್ನ ಹಾಕಿದ್ದಾರೆ, ಊಟ ಮಾಡಿದ್ದೀವಿ. ರಸ ಕವಳ ಸರ್. ಶಿವಣ್ಣ ಜೊತೆ ಮಾಡಿ ಶಿವಣ್ಣ ಕ್ಲೋಸ್ ಆಗಿತ್ತು ಸರ್. ಅವರು ಇವತ್ತಿಗೂ ಅಷ್ಟೇ, ಏನ್ರಿ ಮೋಹನ್ ಬನ್ನಿ ಅಂತ ಅವರು ಕರೆದು ಮಾತಾಡ್ತಾರೆ. ಆಮೇಲೆ ಅಪ್ಪನೂ ಅಷ್ಟೇ, ಮೋಹನಣ್ಣ ಅಂತ ಕರೆಯೋರು. ಅಪ್ಪು ಅಷ್ಟೇ, ಅಪ್ಪು ಮೋಹನಣ್ಣ ಅಂತ ಕರೆಯೋರು. ಆಮೇಲೆ ರಾಘಣ್ಣನೂ ಅಷ್ಟೇ, ಮೋಹನಣ್ಣ ಅಂತ ಕರೆಯೋರು.
ಅಪ್ಪು ರಾಘಣ್ಣ ಎಲ್ಲ ಕರೆಯೋರು. ಬಟ್ ಶಿವಣ್ಣರು ಬರ್ರಿ ಮೋಹನ್ ಏನು ಮೋಹನ್ ಊಟ ಹಾಕೋ ಮೋಹನ್ ಅಂತ ಕ್ಯಾರೆಕ್ಟರ್ಗಳು ಅವರು ಈ ಕೆಲವು ಪಿಕ್ಚರ್ಗಳು ಹೇಳಿದ್ದಾರೆ ಶಿವಣ್ಣರು. ಬಟ್ ಅಪ್ಪನೂ ಅಷ್ಟೇ ಪ್ರೀತಿಯಿಂದ ನನಗೂ ಇವತ್ತು ಅಪ್ಪು ಅವರು ಸಾಯಕ್ಕೆ 3 ದಿನದ ಮುಂಚೆ ಸಿಕ್ಕಿದಾಗಲೂ ಹೋಗಿ ಮುಂಚೆ ನನಗೆ ಪ್ರೀತಿಯಿಂದ ಮೋಹನ ಯಾವ್ದು ಮಾಡ್ತಿದ್ದೀರಾ ಅಂದರು. ಯಾವ್ದಾರು ನೀವು ಹೇಳೋದು ತಾನೇ ನಾವು ಮಾಡೋದು ನೀವೇ ಹೇಳ್ತೀನಿ ರೀ ಸದ್ಯದಲ್ಲಿ ಅಂದರು. ಬಟ್ ಏನು ಮಾಡ್ತೀರಾ ಭಗವಂತ ಅವ್ರನ್ನ ಕರ್ಕೊಂಬಿಟ್ಟ. ಆಮೇಲೆ ರಾಘಣ್ಣ ಅವ್ರ ಪಿಕ್ಚರು ಮಾಡಿದ್ವಿ. ರಾಘಣ್ಣ ಮಗನ ಪಿಕ್ಚರ್ ಮಾಡಬೇಕಾಯ್ತು. ರಾಘಣ್ಣ ಮಗನ ಪಿಕ್ಚರ್ ಮಾಡಿದರೆ ನಾನು 3 ತಲೆ ಅಲ್ಲಿ ಪಾತ್ರ ಮಾಡೋದು. ಅಣ್ಣವರು, ರಾಜ್ಕುಮಾರ್ ಮಕ್ಕಳು, ರಾಜ್ಕುಮಾರ್ ಮೊಮ್ಮಕ್ಕಳ ಜೊತೆಗೆ. ಆ 3ನೇ ತಲೆ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಮುಂದಕ್ಕೆ ಸಿಗ್ಬೋದೇನೋ ಗೊತ್ತಿಲ್ಲ. ಒಟ್ಟಾಗೆ ರಾಜ್ಕುಮಾರ್ ಆದಮೇಲೆ ಮಕ್ಕಳು ಜೊತೆ 2 ತಲೆ ಆಯಿತು. ರಾಘಣ್ಣನ ಮಗನ ಜೊತೆ ಪಿಕ್ಚರ್ ಮಾಡಿದಿದ್ರೆ 3 ತಲೆ ನಾನು ಪಾತ್ರ ಮಾಡಿದಂಗೆ ಆಗಿರೋದು. ಅದೊಂಥರ ನನ್ನ ರೆಕಾರ್ಡ್ ಆಗಿರೋದು, ನನಗೆ ರೆಕಾರ್ಡ್ ಆಗಿರೋದು. ಅಷ್ಟೇ ಸಂತೋಷ, ಇನ್ನೇನಿಲ್ಲ.